ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಅಪ್ರೆಂಟಿಸ್‌ಶಿಪ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗದ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಇಲ್ಲೆರಡು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಫೆಬ್ರವರಿ 19, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಮಾರ್ಚ್ 11, 2025. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಪದವಿ ಪಾಸ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅದು ಯಾವುದೇ ಡಿಗ್ರಿ ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, BSc, BCA, BBA, BE, BTech ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಪ್ರೆಂಟಿಸ್‌ಶಿಪ್ ನೋಡ್ರಿ ಸ್ನೇಹಿತರೆ, 12 ತಿಂಗಳದ ಟ್ರೈನಿಂಗ್ ಪೀರಿಯಡ್ ಇರ್ತದೆ. 12 ತಿಂಗಳ ಟ್ರೈನಿಂಗ್ ಪೀರಿಯಡ್ ಇರ್ತದೆ. ಈ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅಪ್ರೆಂಟಿಸ್‌ಶಿಪ್ದ ಒಂದು ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ನಲ್ಲಿ ಪಾಸ್ ಆದ್ರಿ ಅಂತಂದ್ರೆ ಅಪ್ರೆಂಟಿಸ್‌ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹಿತರೆ. ಅಪ್ರೆಂಟಿಸ್‌ಶಿಪ್ ಮುಗಿದ ಮೇಲೆ ಈ ಬ್ಯಾಂಕ್ ಆಫ್ ಬರೋಡಾಗ ಆಮೇಲೆ ನಿಮಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ನೀವು ಈ ಬ್ಯಾಂಕಿನಲ್ಲಿಯೇ ಅಪ್ರೆಂಟಿಸ್‌ಶಿಪ್ ಮುಗಿಸಿರಿ ಅಂತ ಆ ಬ್ಯಾಂಕಿನಲ್ಲಿಯೇ ನಿಮಗೆ ಕೆಲಸ ಕೊಡೋದಿಲ್ಲ ಸ್ನೇಹಿತರೆ. ಓಕೆ ರೀ, ಇದು ಜಸ್ಟ್ ಟ್ರೈನಿಂಗ್ ಇರ್ತದೆ. 12 ತಿಂಗಳ ಟ್ರೈನಿಂಗ್ ಮುಗೀತು ಅಂತಂದ್ರೆ ನಿಮಗೂ ಆಮೇಲೆ ಆ ಬ್ಯಾಂಕಿಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಇದು ಹುದ್ದೆ ಅಲ್ಲ ಸ್ನೇಹಿತರೆ, ಜಸ್ಟ್ ಇದು ಒಂದು ಟ್ರೈನಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಕರ್ನಾಟಕದೊಳಗೆ ಎಷ್ಟು ಸೀಟ್ಗಳು ಅವೈಲೇಬಲ್ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಭಾರತದಾದ್ಯಂತ ಒಟ್ಟಾರೆಯಾಗಿ 4000 ಟ್ರೈನಿಂಗ್ ಸೀಟ್ಗಳು ಅವೈಲೇಬಲ್ ಇರುವಂಥದ್ದು. ಕರ್ನಾಟಕದೊಳಗೆ 537 ಅಪ್ರೆಂಟಿಸ್‌ಶಿಪ್ ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಸೀಟ್ಗಳದ ವರ್ಗೀಕರಣ ಕೊಟ್ಟಾರೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ 537 ಏನು ಈ ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗ್ ಸೀಟ್ಗಳದಾವಲ್ರಿ, ಯಾವ್ಯಾವ ಸಿಟಿ ಒಳಗೆ ಎಷ್ಟೆಷ್ಟು ಸೀಟ್ ಅಥವಾ ಎಷ್ಟೆಷ್ಟು ಅಪ್ರೆಂಟಿಸ್‌ಶಿಪ್ ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ ನೋಡ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಗರಿಷ್ಠ ವಯೋಮಿತಿ ಏನು ಆಗ್ಲೇ ಹೇಳಿದ್ದೀನಲ್ಲ ಸ್ನೇಹಿತರೆ, ಅದ್ರ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 5 ವರ್ಷ, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷದ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡುವಂಥದ್ದು. ನೆಕ್ಸ್ಟ್ ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇದೇ ನೋಟಿಫಿಕೇಶನ್ ನ ಕೊನೆ ಪೇಜ್ಗಳಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಗೈಡ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿನೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ. ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಕಡೆ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಫ್ರಂಟ್ ಪೇಜ್ ಮತ್ತು ಬ್ಯಾಕ್ ಸೈಡ್ ಪೇಜಿಂದ ಫೋಟೋ ಅಪ್ಲೋಡ್ ಮಾಡೋದಿರ್ತದೆ ಸ್ನೇಹಿತರೆ. ಆಧಾರ್ ಕಾರ್ಡ್ ನಿಮ್ಮ ಕಡೆ ಇರಬೇಕು. ಆಮೇಲೆ ಪ್ಯಾನ್ ಕಾರ್ಡ್, ಇಮೇಲ್ ID, ಮೊಬೈಲ್ ನಂಬರ್, ಫೋಟೋ, ನಿಮ್ಮದು ಫೋಟೋ, ಆಮೇಲೆ 10ನೇ ತರಗತಿಯ ಅಂಕಪಟ್ಟಿ, 12ನೇ ತರಗತಿಯ ಅಂಕಪಟ್ಟಿ ಅಂದರೆ PUCದು ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೂ ನಡೀತದೆ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮದು ಬ್ಯಾಂಕ್ ಪಾಸ್ಬುಕ್, ಆಮೇಲೆ ನಿಮ್ಮದೊಂದು ಸಿಗ್ನೇಚರ್. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ. ಇವೆಲ್ಲನೂ ಅಪ್ಲೋಡ್ ಮಾಡೋದಿರ್ತದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಯಾವ ರೀತಿ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಆನ್ಲೈನ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ 4 ಹಂತಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. 60 ನಿಮಿಷ ಸಮಯಾವಕಾಶ ಇರ್ತದೆ. ಈ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಇರ್ತದೆ. ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. 100 ಮಾರ್ಕ್ಸಿಂದ ಸಿಲೆಬಸ್ ನೋಡೋದಾದ್ರೆ, ಜನರಲ್ ಆರ್ ಫಿನಾನ್ಷಿಯಲ್ ಅವೇರ್ನೆಸ್, ಕ್ವಾಂಟಿಟಿವ್ ಆ್ಯಂಡ್ ರೀಸನಿಂಗ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಜ್, ಜನರಲ್ ಇಂಗ್ಲಿಷ್. ಈ 4 ವಿಷಯಗಳಿಗೆ ಸಂಬಂಧಪಟ್ಟಂಗೆ ಪ್ರತಿ ವಿಷಯಕ್ಕೆ 20-25 ಮಾರ್ಕ್ಸಿಂದ ಪ್ರಶ್ನೆಯನ್ನ ಕೇಳಲಾಗ್ತದೆ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಎಕ್ಸಾಮ್ ಏನದಲ್ರಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಇರ್ತದೆ. ಆಮೇಲೆ MCQ ಕ್ವಶನ್ಸ್ಗಳು ಇರ್ತಾವೆ. ಯಾವುದೇ ರೀತಿಯ ಡಿಸ್ಕ್ರಿಪ್ಟಿವ್ ಬರೆಯೋದಿರೋದಿಲ್ಲ ಸ್ನೇಹಿತರೆ, ಜಸ್ಟ್ MCQ ಕ್ವಶನ್ಸ್ಗಳು ಇರ್ತಾವೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಇರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರವನ್ನು ನೀವು ಟಿಕ್ ಮಾಡೋದಿರ್ತದೆ. ಈ ರೀತಿಯ ಟಿಕ್ ಮಾಡುವಂಥ ಪ್ರಶ್ನೆಗಳು ಇರ್ತಾವೆ ಸ್ನೇಹಿತರೆ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಸ್ನೇಹಿತರೆ. ಇನ್ ಕೇಸ್ ಸರಿಯಾದ ಉತ್ತರ
ಟಿಕ್ ಮಾಡುವಲ್ಲಿ ತಪ್ಪುತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ. ಪ್ರತಿ ತಪ್ಪುತ್ತರಕ್ಕೆ ಯಾವುದೇ ರೀತಿಯ ಅಂಕಗಳನ್ನು ಡಿಡಕ್ಟ್ ಮಾಡೋದಿಲ್ಲ ರೀ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಯಾವುದೇ ರೀತಿಯ ಅಂಕಗಳು ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ, ನೆಗೆಟಿವ್ ಅಂಕಗಳು ಇರಂಗಿಲ್ಲ ಸ್ನೇಹಿತರೆ. ಈ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ಅಂತ ಇರ್ತದೆ ಅದು, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, 3 ಎಕ್ಸಾಮ್ ಪಾಸ್ ಆಗ್ಬೇಕು ಸ್ನೇಹಿತರೆ. ಆ ರೀತಿ ನೀವೇನಾದರೂ ಪಾಸ್ ಆದ್ರಿ ಅಂತಂದ್ರೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಲೋಕಲ್ ಲ್ಯಾಂಗ್ವೇಜ್ ಏನದಲ್ಲ ಸ್ನೇಹಿತರೆ, ನಮ್ಮ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಸ್ನೇಹಿತರೆ. ನಿಮಗೆ ಓದಕ್ಕೆ ಬರೆಯಕ್ಕೆ ಮತ್ತು ಮಾತನಾಡಕ್ಕೆ ಬರ್ತಾದೋ ಏನಿಲ್ಲೋ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಒಂದು ಎಕ್ಸಾಮ್ ತಗೋತಾರೆ, ಬ್ಯಾಂಕಿನವರು ಎಕ್ಸಾಮ್ ತಗೊಳ್ತಾರೆ. ಇದು ಆ ಎಕ್ಸಾಮ್ದಲ್ಲಿ ನೀವು ಕಂಪಲ್ಸರಿ ಪಾಸ್ ಆಗಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಜಾಬ್ ಪ್ರೊಫೈಲ್ ಬಗ್ಗೆ ನೋಡೋದಾದ್ರೆ ಇದು ಒಂದು ಟ್ರೈನಿ ಸ್ನೇಹಿತರೆ, ಜಸ್ಟ್ ನಿಮಗೆ ಟ್ರೈನಿ ಅಂತ ಕನ್ಸಿಡರ್ ಮಾಡ್ತಾರೆ. ಆಯ್ಕೆ ಮಾಡ್ಕೊಂಡ್ಮೇಲೆ ಈ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊಂಡ್ಮೇಲೆ ಜಸ್ಟ್ ನಿಮಗೆ ಟ್ರೈನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನೀವು ಯಾವುದೇ ರೀತಿಯ ಬ್ಯಾಂಕಿನ ಎಂಪ್ಲಾಯಿ ಆಗಿರುವುದಿಲ್ಲ. ಆಮೇಲೆ ಬ್ಯಾಂಕಿನ ಎಂಪ್ಲಾಯಿ ಯಾವ ರೀತಿಯ ಸಂಬಳ ನೀಡಲಾಗ್ತದಲ್ಲ ಆ ರೀತಿಯ ಸಂಬಳ ಆಗಲಿ, ಆಮೇಲೆ ಅವರಿಗೆ ಕೊಡುವಂತಹ ಲಾಭವಾಗಲಿ ನಿಮಗೆ ಕೊಡಂಗಿಲ್ಲ ಸ್ನೇಹಿತರೆ. ಜಸ್ಟ್ ನೀವು ಟ್ರೈನಿ ಸ್ನೇಹಿತರೆ. 12 ತಿಂಗಳು ಮುಗೀತು ಅಂತಂತಂದ್ರೆ ಆ ಟ್ರೈನಿ ಅಂತ ಏನು ನಿಮ್ಗೆ ತೊಗೊಂಡಿರ್ತಾರಲ್ಲ ಸ್ನೇಹಿತರೆ, ಆ ಟ್ರೈನಿಯಿಂದ ನಿಮಗೆ ತೆಗಿತಾರೆ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮ್ ಇರ್ತದೆ. ಎಕ್ಸಾಮ್ನಲ್ಲಿ ಪಾಸ್ ಆದಿರಿ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಪಾಸ್ ಆಗಿರ್ತಕ್ಕಂಥದಕ್ಕೆ ಸಂಬಂಧಿಸಿದಂಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಮುಂದೆ ಯೂಸ್ ಆಗ್ತದೆ ರೀ. ಮುಂದೆ ಯಾವಾಗ ಯೂಸ್ ಆಗ್ತದೆ ಅಂದ್ರೆ ಯಾವುದೇ ಒಂದು ಬ್ಯಾಂಕಿನಲ್ಲಿ ಯಾವುದೇ ಒಂದು ಹುದ್ದೆ ಖಾಲಿ ಇತ್ತು ಅಂತಂದ್ರೆ ನಿಮಗಾಗಿ ಅಂದ್ರೆ ಬ್ಯಾಂಕಿನಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿದವರಿಗಾಗಿಯೇ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹುದ್ದೆಗಳ ಮೀಸಲಿಡ್ತಾರೆ ಸ್ನೇಹಿತರೆ. ಅವಾಗ ಈ ಸರ್ಟಿಫಿಕೇಟ್ ಯೂಸ್ ಆಗ್ತದೆ. ನೆಕ್ಸ್ಟ್ ಸ್ಟೈಪೆಂಡ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಗೌರವ ಧನ ಅಂತ ಕರೀತಾರೆ ಸ್ನೇಹಿತರೆ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಜಾಯಿನ್ ಆದಮೇಲೆ ಪ್ರತಿ ತಿಂಗಳಿಗೆ ಮೆಟ್ರೋ ಸಿಟಿ ಅಥವಾ ಅರ್ಬನ್ ಸಿಟಿ ಒಳಗೆ ಇರುವಂಥ ಬ್ಯಾಂಕಿನಲ್ಲಿ ನೀವೇನಾದರೂ ಅಪ್ರೆಂಟಿಸ್ಶಿಪ್ಪಿಗೆ ಜಾಯಿನ್ ಆದ್ರಿ ಅಂತಂದ್ರೆ ಪ್ರತಿ ತಿಂಗಳಿಗೆ 15,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ. ಈ ಮೆಟ್ರೋ ಅಥವಾ ಅರ್ಬನ್ ಬ್ರಾಂಚಸ್ಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ನೀವೇನಾದರೂ ಅಪ್ರೆಂಟಿಸ್ಶಿಪ್ಪಿಗೆ ಜಾಯಿನ್ ಆದ್ರಿ ಅಂತಂದ್ರೆ ಪ್ರತಿ ತಿಂಗಳಿಗೆ 12,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ ಸ್ನೇಹಿತರೆ. ಮೆಟ್ರೋ ಅಥವಾ ಅರ್ಬನ್ ಬ್ರಾಂಚಸ್ ಅಂತಂದ್ರೆ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ರೀತಿಯ ದೊಡ್ಡ ದೊಡ್ಡ ಸಿಟಿಗಳಲ್ಲಿರುವಂಥ ಬ್ಯಾಂಕ್ಗಳಲ್ಲಿ ನೀವೇನಾದರೂ ಅಪ್ರೆಂಟಿಸ್ಶಿಪ್ಪಿಗೆ ಜಾಯಿನ್ ಆದ್ರಿ ಅಂತಂದ್ರೆ 15,000 ರೂಪಾಯಿ, ಉಳಿದಿರ್ತಕ್ಕಂಥ ಪ್ರದೇಶಗಳಲ್ಲಿನ ಬ್ಯಾಂಕ್ಗಳಿಗೆ ಜಾಯಿನ್ ಆದ್ರಿ ಅಂದ್ರೆ 12,000 ರೂಪಾಯಿ. ಈ ರೀತಿ ಪ್ರತಿ ತಿಂಗಳ ಸ್ಟೈಪೆಂಡ್ ಕೊಡ್ತಾರೆ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ 12 ತಿಂಗಳ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇರ್ತದೆ. ಈ ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ ಒಳಗೆ ಪಾಸ್ ಆದ್ರೆ ಮಾತ್ರ ನಿಮಗೆ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹಿತರೆ, ಇಲ್ಲಾಂದ್ರೆ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೊಡಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 400 ರೂಪಾಯಿ, SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಇನ್ನು ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಇದಿಷ್ಟು ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.